ಹೊಸದಾಗಿ ಲಗ್ನಾಗಿ ನಮ್ಮ ಊರಿಗೆ ಬಂದ್ಲು. ಗಂಡ ಕುಡಿತಿದ್ದ. ದಿನ ಕುಡಿದು ಬರವ. ಗಂಡ ಹೆಂಡತಿ ಜಗಳಾಡವರು. ದಿನ ಹೆಂಡತಿಗೆ ಹೊಡ್ಯಾವ. ಇದು ನಮ್ಮ ಊರಾಗ ಎಲ್ಲರಿಗೆ ಕಾಮನ್ ಆಗಿಬಿಡ್ತು. ಅವ್ರ ಜಗಳ ಅಂದ್ರೆ ಯಾರಿಗೆ ತಲೆ ಕೆಡಿಸ್ಕೊಂತಿದ್ದಿಲ್ಲ. ವರ್ಷವಾಯ್ತು, 2 ವರ್ಷವಾಯ್ತು, ದಿನ ಕುಡಿದು ಬರವ ಹೆಂಡತಿಗೆ ಹೊಡಿತಿದ್ದ. 2 ವರ್ಷ ಆದ್ಮ್ಯಾಗ ಪ್ಲೇಟ್ ತಿರುಗಿ ಬಿಡ್ತು. ಇವನ್ ಆಳಿ ಚಾಳಿ ಎಲ್ಲ ಅರ್ಥ ಮಾಡ್ಕೊಂಡ್ಲು. ಇವಾಗ ಕುಡಿದು ಬರವ ಹೊಡಿದ್ಯಾರು? ಹೆಣ್ಮಳು ಹೊಡ್ಯಾಕತ್ಬಿಟ್ಲು 2 ವರ್ಷ ಆದ್ಮ್ಯಾಗ. ಇದು ಕೂಳಿಲ್ಲ, ಏನೂ ಇಲ್ಲ. ಇದು ಈಗ ಸಾಯ್ಲಿ ಆಗ ಸಾಯ್ಲಿ ಅಂತ ಹತ್ತಿ ಕಟ್ಟಿಗೆ ಹಂಗಾಗಿತ್ತು. ದಿನ ಗಂಡನ ಹೊಡ್ಯಾಕಿ. ಇದು ಕುಡಿದು ಬರೋದು ಅಕ್ಕಿ ಹೊಡ್ಯಾಕಿ. ನಮ್ಮ ಊರಾಗ ಇವತ್ತಿಗೆ ಹೋದಾಳೆ. ಬೇಕಂದ್ರೆ ಕರ್ಕೊಂಡು ಹೋಗ್ತೀನಿ, ನಿಮ್ಮ ನಾಳೆ ಕ್ರೋಸರ್ ಮಾಡ್ರಿ, ಕರ್ಕೊಂಡು ಹೋಗಿ ತೋರ್ಸ್ಕೊಂಬರ್ತೀನಿ. ಇವತ್ತಿಗೆ ಹೋದಾಳ ನಮ್ಮ ಊರಾಗ ಹೆಣ್ಮಗಳು. ಆ ಹೆಣ್ಮಗಳು ಇವತ್ತಿಗೂ ಊರಾಗ ಬರ್ತಾಳಂದ್ರೆ ನಮ್ಮ ಊರಾಗ ನ್ಯಾಯ ಮಾಡುವಂತ ಗೌಡ ಹಿಂದಾಶ್ ಮನಿಗೆ ಹೋಕ್ಕನ. ಹಂತಕ್ಕಿ ಕೈಯಾಗೊಮ್ಮೆ ನಾ ಸಿಕ್ಕ್ಯ. ನಮ್ಮ ಊರೇ ಅಂಜು ಮುಂದಾಗ ನಾ ಯಾಗಿಡದ್ ತಪ್ಪಲ್ರಿ. ಪುರಾಣ ಮುಗಿಸ್ಕೊಂಡು ಸುಟಿಗೆ ಸಿತ್ಕೊಂಡು ಇಳ್ಯಾಕತ್ತಿದ್ಯಾ. ಹೆಂಗ ನೋಡಿದ್ಲೋ ಗೊತ್ತಿಲ್ಲ. ಏ ಸ್ವಾಮಿ ಅಂದ್ಲು. ನನ್ನ ಜೀವನದಾಗ ಇವತ್ತಿನ ತನಕ ನನಗೆ ಒಂಟಕ್ಷರ್ನ್ಯಾಗ ಸ್ವಾಮಿ ಅಂದಕ್ಕೆ ಒಬ್ಬಕ್ಕೆ. 33 ವರ್ಷದಾಗ ಅಂದಕ್ಕೆ ಒಬ್ಬಕ್ಕೆ. ಇನ್ನು ಮುಂದೆ ಅಂತಾರೋ ಬಿಡ್ತಾರೋ ಗೊತ್ತಿಲ್ಲ. ಇಷ್ಟು ವರ್ಷದಾಗ ಅಕ್ಕಿ ಒಬ್ಬಕ್ಕೆ ನನಗೆ ಅಂದಕ್ಕಿ. ಏ ಸ್ವಾಮಿ ಅಂದ್ಲು. ನಾ ಅಂದ್ಯ ಸತ್ಯಪ್ಪ ಮುಗಿತ್ ನನ್ನ ಕತಿ ಅಂದೆನ. ಸುಟಿಗೆ ತೆಳಗಿಟ್ಟು ಹೆಂಗೋಗಿ ಕೈ ಕಟ್ಕೊಂಡು ನಿಂತ್ಯ. ಗಂಡನ ತೆಳಗಿಟ್ಟು ಹೊಡ್ಯಾಕತ್ತಾಳ. ಕಾಲು ಬಡ್ಡ್ಯಾಕ ಕುಂತೈತದು. ಚಂಡ್ ಹಿಡ್ದಾಳ. ಈ ಕಡೆ ಗುತ್ತಾಳ, ಈ ಕಡೆ ಗುದ್ದಾಳ. ಅದಕ್ಕೆ ಮಾತೇ ಬರುವಲ್ಲ ಅದಕ್ಕೆ. ಅದನ್ನ ಹಿಂಗೆ ಹಡಕ್ಕೆ ಹಿಡಿದು ತಗೊಂಡು ಬಂದು ನನ್ನ ಕಾಲ ಮ್ಯಾಗ ಕುಂದ್ರಿಸಿ, ಸ್ವಾಮಿ ಇವತ್ತಲಿಂದ ಇದು ನಿನ್ನ ಪಾಲಿಗೆ, ಇದನ್ನು ತಗೊಂಡು ಹಂಪರ್ಕೊಂಡು ಹೋಗಿಬಿಡು ಅಂದ್ಲು. ನಾ ಅಂದ್ಯ ಯಾಕ ಇದನ್ನ ತಗೊಂಡು ಏನು ಮಾಡ್ಲಿ ನಾನು? ನಂದೇ ಎಂಥ ದುರ್ದೈವ ಐತಂದ್ರ ಮಂದಿ ಊರಿಗೆ ಪುರಾಣಕ್ಕೆ ಹೋದಾಗ ಅವ್ರು ಕರೆದು ಊಟ ಹಾಕುತ್ತಾನ ಊಟ ಇಲ್ಲ ನನಗೆ. ನಂದು ಇಂಥ ಕರ್ಮದ. ಅವ್ರು ಯಾವ ಊರಿಗೆ ಪುರಾಣಕ್ಕೆ ಹೋಗಿನ ಅವ್ರು ಕರೆದು ನನಗೆ ಊಟ ಮಾಡಬಾ ಅಂದಾಗೆ ನನಗೆ ಊಟ. ಮತ್ತು ಇದನ್ನೊಂದು ತೊಗೊಂಡೋಗಿ ನಾ ಏನು ಮಾಡಲಿ? ಬ್ಯಾಡಿ ಅಕ್ಕ. ಏಯ್ ನನಗೆ ಹೊಟ್ಟೆ ಗೊತ್ತಿಲ್ಲ ಸ್ವಾಮಿ, ಇವತ್ತಲಿಂದ ನಿನಗೆ ಸೇರಿ ಐತಿದು. ಇದನ್ನು ತೊಗೊಂಡು ನೀನು ಇದು ಕೂಡಿ ಹಂಪರ್ಕೊಂಡು ಹೋಗಿಬಿಡ್ರಿ ಅಂದ್ಲು. ಬರ್ತೀಯೇನು ಬಸವ ಅಂದೆ. ಹ್ಞೂ ಮುತ್ಯ ಅಂದ. ಬಂದ. ಮರ್ದಿವ್ಸ ಪುರಾಣಕ್ಕೆ ಹೋಗೋದಿತ್ತು. ಮುಂಜಾನೆದ್ದು ಜಳಕ ಮಾಡ್ದ, ವಿಭೂತಿ ಹಚ್ಕೊಂಡ, ನನ್ನ ಸುಟಿಗೆಸ್ ತಗೊಂಡ, ಬಸ್ನ್ಯಾಗ ಸೀಟ್ ಹಿಡ್ಯಾವ, ನೀರು ತಗೊಂಡು ಬರಾವ, ಎಲ್ಲ ಮಾಡ್ದ. ನಾ ಮನಸ್ಸಿನ್ಯಾಗ ಅಂದ್ಯ ಇದೇ ಚಲೋ ಐತಿ, ಹೆಂಡ್ತಿನೇ ಬೆರಿಕೆ ಐತಿ ನಾ ಮಾಡೀನಿ. ಅವ್ನು ಬರ್ತ ನನಗೆ ಗೊತ್ತಿಲ್ಲ. ನಾ ಮುಂದೆ ಪುರಾಣಕ್ಕೆ ಹೋದ್ವಿ. ಪುರಾಣ ಮುಗೀತು. ಪುರಾಣ ಮುಗಿದ ಮ್ಯಾಗ ಊಟಕ್ಕೆ ತೊಗೊಂಡು ಬಂದರು. ಊಟಕ್ಕೆ ತೊಗೊಂಡು ಬಂದುಗಳೇ ಮುತ್ಯ 300 ರೂಪಾಯಿ ಕೊಡುವಂದ. ಬಸವ ಕೈ ಮುಗಿತೀನೋ ಬ್ಯಾಡ, ಎಲ್ಲಾರ ಏನಾರ ಮಾಡಿದ್ರೆ ನಿನ್ನ ಹೆಂಡತಿ ನನಗೆ ಕಡದು ಊರು ಅಗಸಿಗೆ ಹಾಕ್ತಾಳೆ, ನನ್ನ ಬ್ಯಾಡೋ ಬಸವ ಅತ್ ನಾನು. ಮುತ್ತೆ ನೀ ಕೊಡ್ತೀಯ ಇಲ್ಲ, ಮುಂಜಾನೆ ಸುಟ್ಟು ನೀ ಹೇಳ್ದಂಗೆ ನಾ ಕೇಳಿನಿ, ಇನ್ನು ಮುಂದೆ ನಾ ಹೇಳ್ದಂಗೆ ನೀ ಕೇಳ್ಬೇಕಂದ. ಬ್ಯಾಡೋ ಬಸವ ಕೈ ಮುಗಿತೀನಿ. ಏ ಇಲ್ಲ ನೀ 300 ರೂಪಾಯಿ ಕೊಡು. 300 ರೂಪಾಯಿ ಕೊಟ್ಟೆ. ಹೋದವ ನಸಿನ್ಯಾಗ 4ಕ್ಕೆ ಬಂದ. ಅಲ್ಲಿ ತನ 3 ಮಂದಿ, ನಾವು 3 ಮಂದಿ ಉಪವಾಸೆ. ನನಗೇನು ಡೌಕಿ ಅವಂಗೆ ಏನರಾದ್ರೆ ಹೆಣ್ಮಳ್ಳನ ಜೀವಂತ ಬಿಡಂಗಿಲ್ಲ. ಪಟಕ್ಕನೆ ಈ ವಿಡಿಯೋ ಏನಾರ ನೋಡಿದ್ರೆ ನಾನು ನಾಳೆಗೆ ಇಲ್ಲಿಗೆ ಬರ್ತಾಳೆ ಕೊಲ್ಲರ್ಕ. ಆಶ್ಚರ್ಯ ಏನು ಅಂತಂದ್ರೆ 4ಕ್ಕೆ ಬಂದು ಫುಲ್ಲು ನಿಷೇಧಾಗ ಬಂದ. ಯಾಕೋ ಬಸವ ಮುತ್ಯ ನನಗೆ ಹೊಟ್ಟೆ ಹಸ್ತದ ಊಟ ಅಂದ. ಆಕಿ ಊಟ ಕಳಿಸಿದ ಹೆಣ್ಮಳ್ಳ ಇಂಥ ಟೈಮ್ನಾಗೆ ನೆನೆಸ್ಬೇಕು. 4 ಮಂದಿ ಅದೀವಿ, 3 ಚಪಾತಿ ಕಳಿಸ್ಯಾಳ ನಮ್ಮವ್ವ. ಅಂಥವು ಇರ್ತಾವೆ ನಮ್ಗೆ ಅಂಥವು ಗಂಟು ಬೀಳ್ತಾವೆ. ಒಂದೀಟೆ ಅನ್ನ ಕಳಿಸ್ಯಾಳ. ಮುತ್ಯ ಊಟ ಅಂದ. ಬುತ್ತಿನೇ ಅವನ ಮುಂದಿಟ್ಟೇವಿ. 4 ಚಪಾತಿ 3 ಚಪಾತಿ ದೌಡ್ಯಾಗ ಹಾಕಿ ಮುರಿದು ಅನ್ನ ತಿಂದು ಇನ್ನೊಂದು ಜರ ಊಟ ಅಂದ. ಮುಂಜಾನೆ ಕೊಡಿಸ್ತೀನಿ ಒಬ್ಬಸುವ ಅಂದೆ. ಮುತ್ಯಾನ ತೆಳಗ್ ಮಕ್ಕೊಳ್ಳಲ್ಲ, ಕಾಟ ಬೇಕಂದ. ಅವ್ರು ಕೊಡದೆ ನನಗೊಂದು ಕಾಟ ಕೊಟ್ಟಾರ. ಅದೇ ಕಾಟದ ಮ್ಯಾಗ ಅವನು ಮನಗಿಸಿದೆ. ನಾ ತೆಳಗ್ ಮಕ್ಕೊಂಡೆ. ಮರ್ದಿವ್ಸ ಮುಂಜಾನೆ ಮುತ್ಯ ನಾ ಏನರ ಸೇವಾ ಮಾಡ್ಲೇನು? ನೀ ಏನೂ ಮಾಡಬೇಡ ಬಸವ, ಕೈ ಮುಗಿತೀನಿ ನಿನಗ. ಮುಂಜಾನೆ ಅದು ನಾನು ಸೇವಾ ಮಾಡಿ ಸಂಜೆ ಮುಂದೆ ನಿನ್ನ ಸೇವಾ ನಾ ಮಾಡಬೇಕು ಮರೆ, ಏನು ಮಾಡಕ್ಕೆ ಹೋಗ್ಬೇಡ ನೀನು. 6 ತಿಂಗಳು ಹೋಯ್ತು. 6 ತಿಂಗಳು ಹೋದ್ಮ್ಯಾಗ ಒಂದೊಂದೇ ಚಟ ಬಿಟ್ಟ, ಪ್ರವಚನ ಮಾಡಾಕತ್ತ. ಮುಂದೆ ಎಲ್ಲ ಚಲೋ ಆಗ್ಯಾನಂತ ಸುದ್ದಿ ಹೆಣ್ಮಗಳಿಗೆ ಗೊತ್ತಾಯ್ತು. ಹೆಣ್ಮಗಳು ಒಂದು ದಿವ್ಸ ಫೋನ್ ಮಾಡಿದ್ಲು, ಸ್ವಾಮಿ ನಾಳೆ ಕರ್ಕೊಂಬರ್ತಿಲ್ಲ ನನ್ನ ಗಂಡನ್ನ. ಅಲ್ಲಿಂದ ರಾತ್ರಿ ಕರ್ಕೊಂಬಂದ್ಯ. ಬರೋ ಮುಂದೆ ಗಾಡ್ಯಾಗ ಅಂತಿದ್ದ, ಮುತ್ಯ ನನಗೆ ಸಂಸಾರನೇ ಬೇಡ,
ಸಂಸಾರ ಅದು ಇದ್ದಾಗ ದಿನ ಹೊಡ್ಯೋದು ಬಡಿಯೋದು ಮಾಡ್ಯದ, ಸಂಸಾರನೇ ಬೇಡ, ನಾ ಹೆಂಡತಿ ಮುಖನೇ ನೋಡಂಗಿಲ್ಲ, ನಾ ನಿನ್ನಗೂಡೆ ಬಂದು ಬಿಡ್ತೀನಿ. ಗಾಡ್ಯಾಗ ಒಟ್ಟು ಅನ್ಕೋತೆ ಬಂದಾನ. ಮುಂಜಾನೆ ಊರಾಗೆದ್ದು ಆಕಿ ಹೆಣ್ಮಳಿ ಏನು ಅನ್ಬೇಕು, ಓಯ್ ಯಾಕಂದ್ಲು ಗಂಡಗ, ಯಾಕ ಅಂದವ. ಅದೇನು ಸನ್ಯಾಸಿ ಊರೂರು ತಿರುಗ್ತದ, ಅದಕ್ಕೆ ಕೇಳವ್ರಿಲ್ಲ ಕರ್ದು ಕಟ್ಟವ್ರಿಲ್ಲ, ತುರ್ಸಿ ಮೇವು ಹಾಕೋರಿಲ್ಲ. ನಿಂದ್ಯಾಕ? ನಾನು ಮಕ್ಕಳು ನೆನಪಾಗಿಲ್ಲ ನಿನಗ? ನಡೀತಿಲ್ಲ ಮನೆಗೆ? ಎಲ್ಲೆದಿಯೋ ಬಸ್ಸು? ಆಕಿ ನಿಂದೋಗಿ ನಿಂತಾನ. ನಾ ಅಂದ್ಯ ಯಾಕ ಅವತ್ತ ಹಂಪರ್ಕೊಂಡು ಹೋಗಂತ ಕೊಟ್ಟಾಕಿನು ನೀನೇ, ಇವತ್ತು ಕರೆದು ನನಗೆ ಬೈದು ಅವನು ಮನ್ಯಾಗ ಕರ್ಕೊಂಡು ಹೋಗಾಕಿನು ನೀನ, ಯಾಕೆ ಅಕ್ಕ ಅಂತ ಕೇಳಿದೆ. ಆಕಿ ಎಂತ ಉತ್ತರ ಕೊಡ್ಬೇಕು? ಸ್ವಾಮಿ ಅವ ಕೆಟ್ಟಿದ್ದವ, ಅದಕ್ಕೆ ನಿನಗೆ ಕೊಟ್ಟೆ, ಈಗ ಚಲೋ ಆಗ್ಯಾನ ನಾ ತಗೊಂತೀನಿ. ನೋಡ್ರಿ ಎಂಥದಿದು, ಕೆಟ್ಟ ಮಟ್ಟಕ್ಕೆ ಕೊಡೋರು, ಚಲೋ ಆದ್ರ ಮನ್ಯಾಗ ಇಟ್ಕೊಳ್ಳೋರು. ಹಂಗಾಗಬಾರ್ದು. ಜಗತ್ತಿನ್ಯಾಗ ಯಾವುದು ಕೆಡುವುಕ್ಕಿಂತ ಮೊದಲ, ಮನುಷ್ಯನ ದೇಹ ಮಣ್ಣಾಗೋಕ್ಕಿಂತ ಮೊದಲ ಗುರುವಿನ ಸಮೀಪಕ್ಕೆ ಹೋಗಬೇಕು, ಗುರುವಿಗೆ ಬಾಗಬೇಕು, ಗುರುವಿಗೆ ಕಾಯವನ್ನು ಅರ್ಪಣೆ ಮಾಡಬೇಕು. ಯಾವ ಮನುಷ್ಯ ಗುರುವಿಗೆ ಅರ್ಪಣೆ ಮಾಡಂಗಿಲ್ಲೋ ಜಗತ್ತಿನೊಳಗೆ ಆತ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ. ಗುರುವಿನ ಶಕ್ತಿ ಎಂಥದ್ದು ಅಂತಂದ್ರ ಭವಬಂಧನವನ್ನು ಕಳಿತಕ್ಕಂಥ ಶಕ್ತಿ ಗುರುವಿನ ಬಲ್ಲೈತಿ. ಪಾಪ ಕರ್ಮಾದಿಗಳನ್ನು ಕಳಿಯುವಂಥ ಶಕ್ತಿ ಗುರುವಿನ ಬಲ್ಲೈತಿ. ಗುರು ಹಂಗ ಬಂದಿಲ್ಲ, ಜೋಳಿಗೆ ತಗೊಂಡು ಬಂದಾನ. ಇವತ್ತ ಬರ್ಬೇಕಾಗಿತ್ತು ಅಜ್ಜಾರು. ಪ್ರತಿ ಓಣಿ ಯಾರೂ ಕೊಡಲಾರ್ದಂಥದ್ದನ್ನ ಗುರು ಕೊಟ್ಟಾನ. ಯಾವುದು ಕಡಿಮೆ ಬಿದ್ದದ ಅದನ್ನು ಗುರು ಹರಿಸಿ ಆಶೀರ್ವಾದ ಮಾಡ್ಯಾನ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಿಮಗ. ಗದಗ ಜಿಲ್ಲಾ ಸಿರಹಟ್ಟಿ ತಾಲೂಕು ಯಳವತ್ತಿ ಅಂತ ಒಂದು ಊರು ಬರ್ತದೆ. ಆ ಊರೊಳಗ ದೇಶಗತಿ ಮನೆತನದ ಗೌಡ್ಕಿ ಮನೆತನ ಒಂದು, ಶಿರಬಡಿಗೆ ಅವ್ರ ಮನೆತನ ಅಂತ. ಆ ಮನೆತನದೊಳಗ ಒಂದೇ ಮಗ, ಅವನಿಗೆ ಲಗ್ನ ಮಾಡಿದ್ರು. ಲಗ್ನ ಮಾಡಿ 3-4 ವರ್ಷ ಆಯ್ತು, ಮಕ್ಕಳಾಗಲಿಲ್ಲ. 9 ವರ್ಷ ಆಯ್ತು, ಮಕ್ಕಳಾಗಲಿಲ್ಲ. ಹುಬ್ಬಳ್ಳಿ ಕರ್ಕೊಂಡು ಬಂದು ಇಬ್ಬರನ್ನು ತೋರಿಸಿದ್ರು. ದುರ್ದೈವ ಏನು ಅಂತಂದ್ರ ಆ ಹೆಣ್ಮಗಳನ್ನ ಪರೀಕ್ಷೆ ಮಾಡಿದಂತ ವೈದ್ಯರು ಹೇಳಿದ್ರು, ಈ ಹೆಣ್ಮಗಳಿಗೆ ಜೀವನದಾಗೆ ಮಕ್ಕಳಾಗೋದಿಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ರು. 9 ವರ್ಷ ಆದ ಬಳಿಕ ಟೆಸ್ಟ್ ಮಾಡಿಸಿದ್ರು, ಈ ಹೆಣ್ಮಗಳಿಗೆ ಜೀವನದಾಗೆ ಮಕ್ಕಳಾಗೋದಿಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ರು. ಮನೆಯಾಗ ಬಂದು ಎಲ್ಲರೂ ಚಿಂತೆ ಮಾಡಾಕತ್ರು. ಇರುವುದು ಒಂದೇ ಮಗ, ಅಂತ ಮಗುಗೂ ಮಕ್ಕಳಾಗೋದಿಲ್ಲ ಅಂದ್ರೆ ನಮ್ಮ ವಂಶ ಹೆಂಗ? ಸಿಕ್ಕಾಪಟ್ಟಿ ಆಸ್ತಿ, ಸಿಕ್ಕಾಪಟ್ಟಿ ದೊಡ್ಡ ಮನೆತನ, ಈ ಮನೆತನ ಮುಂದೆ ಬೆಳೆಯೋದು ಹೆಂಗ? ಆ ಮನಿ ಮಾಲೀಕಂದ, ಚಿಂತೆ ಮಾಡಬೇಡ್ರಿ, ಡಾಕ್ಟ್ರುಗಳು ಕೊಡಂಗಿಲ್ಲ, ಡಾಕ್ಟ್ರುಗಳು ಆಗಂಗಿಲ್ಲ ಅಂದಾರಲ್ಲ, ಚಿಂತೆ ಮಾಡಬೇಡ್ರಿ, ನಾನು ನಾಳೆ ಕರ್ಕೊಂಡು ಹೋಗಿ ಈಕಿನ ಮಕ್ಕಳನ್ನ ಕೊಡಿಸೇ ಕರ್ಕೊಂಡು ಬರ್ತೀನಿ ಅಂದ. ಅವ ಯಾರ ಶಿಷ್ಯ ಅಂತಂದ್ರ ಇದೇ ಬಿಜಾಪುರ ಜಿಲ್ಲೆಯೊಳಗ ಮಸೂತಿ, ಇಲ್ಲೇ ಕೋಲಾರ ಸಮೀಪ ಮಸೂತಿಯೊಳಗೆ ಹುಟ್ಟಿದಂತ ಬಹಳ ದೊಡ್ಡ ಯೋಗಿ ಬಾಲಲೀಲಾ ಮಹಂತ ಶಿವಗಳು ಅನ್ನುವಂತ ಮಹಾತ್ಮರಾಗಿ ಹೋಗ್ತಾರ. ಅಂತವ್ರ ಶಿಷ್ಯ ಅವ. ಮರುದಿವಸ ಸೊಸಿನ ಕರ್ಕೊಂಡು ಮುಳುಗುಂದ ಮಠಕ್ಕೆ ಬಂದ. ಮುಳುಗುಂದ ಮಠಕ್ಕೆ ಸ್ವಾಮಿಗಳು ಇರ್ತಾರವರು. ಮುಳುಗುಂದ ಮಠಕ್ಕೆ ಬಂದ. ಲಕ್ಷ ಕೊಟ್ಟು ಕೇಳ್ರಿ. ಸೊಸಿನ ತಗೊಂಡು ಬಂದು ಗುರುಗಳ ಮುಂದೆ ನಿಂದ್ರಿಸಿದ. ಯಪ್ಪ ಒಂದು ಸಲ ಇಕ್ಕಿನ ನೋಡ್ರಿ ಅಂದ. ಒಂದು ಸಲ ನೋಡ್ರಿ ಅಂದ. ಕಾಲಿನಿಂದ ತಲೆ ತನಕ ನೋಡಿದ್ರು. ನೋಡಿದ್ನೋ ಗೌಡ ಅಂದ್ರು. ಯಪ್ಪ ಇನ್ನೊಂದು ಸಲ ನೋಡ್ರಿ ಅಂದ. ಕಾಲಿನಿಂದ ತಲೆ ತನಕ ಮತ್ತೊಮ್ಮೆ ನೋಡಿದ್ರು. ನೋಡಿ ಹೇಳ್ತಾರ, ಗೌಡ ಈಕಿನ ಎದಕ್ಕೆ ಕರ್ಕೊಂಡು ಬಂದಿದ್ದಕ್ಕೀಗ ಮಕ್ಕಳಾಗಂಗಿಲ್ಲೋ ಗೌಡ ಅಂದ್ರು. ನೋಡ್ರಿ ನೀವು, ಅವ ಏನು ಹೇಳೇ ಇಲ್ಲ. ಅವ ಏನಂದಾನ? ನೋಡ್ರಿ ಅಂದಾನ. ನೋಡಿದ್ರು, ನೋಡಿ ಹೇಳಿದ್ರು, ಈಕಿಗೆ ಮಕ್ಕಳಾಗಂಗಿಲ್ಲೋ ಗೌಡ ಅಂದ್ರು. ಗೌಡ ಎಂತವ? ಯಪ್ಪ ಈಕಿಗೆ ಮಕ್ಕಳಾಗುದಿಲ್ಲ ಅಂತ ನಿನ್ನೆ ಹೇಳ್ಯಾರಪ್ಪ, ಮಕ್ಕಳಾಗೋದಿಲ್ಲ ಅಂತ ನಿನ್ನೆ ಹೇಳ್ಯಾರ. ಅವರು ಡಾಕ್ಟ್ರಿ ಅಪ್ಪ, ಅವ್ರಿಗೆ ನೀಗಂಗಿಲ್ಲ ಅಂತ ಅವ್ರು ಹೇಳ್ಯಾರಪ್ಪ. ಅವ್ರ ಬಲ್ಲಿ ಯಾವ್ದು ನೀಗಂಗಿಲ್ಲ, ನಿನ್ನ ಬಲ್ಲಿ ನೀಗ್ತದಂತ ನನ್ನ ಸೊಸೆನ ಕರ್ಕೊಂಡು ಬಂದೀನಿ ಅಪ್ಪ. ನೀ ಡಾಕ್ಟರ್ ಗತೆ ಹೇಳಬೇಡಿಯಪ್ಪ, ನನ್ನ ಮಗಳಿಗೂ ನನ್ನ ಸೊಸೆಗೆ ಮಕ್ಕಳು ಕೊಡಬೇಕು ನೀ ಅಂದ. ನನ್ನ ಸೊಸೆಗೆ ಮಕ್ಕಳನ್ನು ಕೊಡಬೇಕಪ್ಪ ಅಂದ. ಗೌಡ ಈಕಿಗೆ ಮಕ್ಕಳನ್ನು ಕೊಡಾಕ ನನ್ನ ಕಡೆ ಎಂದು ಆಗಂಗಿಲ್ಲಪ್ಪ, ಪೂರ್ವ ಜನ್ಮದ ಪ್ರಾರಬ್ಧದ ಕರ್ಮ ಈಕಿನ ಕಾಡಾಕತ್ತದ ಗೌಡ, ಅದು ದೂರ ಆಯ್ತು ಅಂದ್ರೆ ಈಕಿಗೆ ಮಕ್ಕಳಾಗ್ತಾವ ಅಂದ್ರು. ದೂರ ಆಯ್ತು ಅಂದ್ರ ಮಕ್ಕಳಾಗ್ತಾವ ಅಂದ್ರು. ಅವ ಎಂತವ?
ಯಪ್ಪ ನೀ ಏನಂತಿ ಅನ್ನು, ಏನು ಆಗ್ತದ ಆಗಲ್ದಕ್ಕ, ಒಟ್ಟು ನನ್ನ ಸೊಸಿಗೆ ಮಕ್ಕಳಾಗಬೇಕು. ಗೌಡ, ನಿನಗೆ ಆಶ್ಚರ್ಯ ಅನ್ನಿಸ್ಬಹುದು, ನಿನಗೆ ಸುಳ್ಳು ಅನ್ನಿಸ್ಬಹುದು. ನರಗುಂದದೊಳಗೆ ಹಿಂದಿನ ಜನ್ಮದಾಗ ಈಕಿ 3 ಮಂದಿ ಮಕ್ಕಳಿಗೆ ಜನ್ಮ ಕೊಟ್ಟಾಳ. ನರಗುಂದದೊಳಗೆ ದನದವ್ರ ಮನೆಗೆ ಅಂತಿಕಿನ ಲಗ್ನ ಮಾಡಿ ಕೊಟ್ಟಿದ್ರು. ಆ ದನದವ್ರ ಮನ್ಯಾಗ ಬಂದು ಬದುಕು ಮಾಡಿ 3 ಮಕ್ಕಳನ್ನು ಹಡೆದು ಗಂಡನ್ನು ದುಡಿಸ್ಕೊಂಡ್ಲು, ತಾನೂ ದುಡಿದ್ಲು, ಮಕ್ಕಳನ್ನು ದುಡಿಸ್ಕೊಂಡ್ಲು. ಎಲ್ಲರನ್ನು ದುಡಿಸ್ಕೊಂಡು ಅವ್ರಿಗೆ ಊಟ ಹಾಕ್ಲಾರ್ದಕ್ಕೆ ಸಂಪತ್ತು ಮುಚ್ಚಿಟ್ಟು ಇಕ್ಕಿನ ಸತ್ತು ಬಂದಾಳಪ್ಪ. ಅವ್ರು ಕೂಳಿಲ್ಲಾರ್ದ ಹರಿಗಾಡಕತ್ತಾರ. ಅವ್ರ ಶಾಪಿಕಿಗೆ ತಟ್ಟಾಕತ್ತದ ಗೌಡ. ಅದನ್ನು ತೆಗೆದ್ರಿಕಿಗೆ ಮಕ್ಕಳಾಗ್ತಾವ ಅಂದ್ರು. ಎಂತ ಆಶ್ಚರ್ಯ ಅನಿಸ್ಬೋದಲ್ಲ ನಿಮಗೆ. ಅಕ್ಕಿಯದಾಳ 32 ವರ್ಷದ ತಾರುಣ್ಯದ ಹೆಣ್ಮಗಳು. ಅಕ್ಕಿಗೆ ಹಿಂದಿನ ಜನ್ಮದ ಮಕ್ಕಳು ಇನ್ನೂ ಜೀವಂತದಾರ ಅಂತ ಹೇಳಕತ್ತಾರ ಗುರುಗಳು. ಎಂತ ಈ ಜಗತ್ತಿನೊಳಗ ಏನೆಲ್ಲ ಆಗ್ಯಾವ ಅನ್ನೋದಕ್ಕೆ ನಿಮ್ಗೆ ಉದಾಹರಣೆ ಹೇಳಾಕತ್ತೀನಿ ನಾನು. ಎಂತಾವ ಗೌಡ ಊರಿಗೆ ಹೋಗ್ಲಿಲ್ಲ, ಸೊಸಿನ ಕರ್ಕೊಂಡು ಸೀದಾ ನರಗುಂದಕ್ಕೆ ಬಂದ. ಬರೋ ಮುಂದಾಗ ಗುರುಗಳು ಹೇಳಿ ಕಳಿಸಿದ್ರು, ಆ ಮನೆಯೊಳಗೆ ಹೋಗಿ ಅಡಿಗೆ ಮನೆಯಾಗ ಹೋಗಿ ಒಲಿಯಿಂದ 5 ಗೇಣು ಅಳತಿ ಮಾಡಿ ಬಂಡಿ ತೆಗೆದ್ರ ಅಲ್ಲೇ 3 ಡಬ್ಬಿ ಅದಾವ, 3 ಹಂಡೆ ಅದಾವ. ಅವನು 3 ಮಂದಿ ಮಕ್ಕಳಿಗೆ ಒಂದೊಂದು ಕೊಟ್ಟು ಬಿಡು ಅಂತ ಹೇಳಿ ಗೌಡ ಅಂತ ಹೇಳಿದ್ರು. ನರಗುಂದಕ್ಕೆ ಬಂದ, ದನದವ್ರ ಮನೆಗೆ ಬಂದ. ಮನಿ ಹಾಳ ಬಿದ್ದದ. 3 ಮಂದಿ ಮಕ್ಕಳು. 3 ಮಂದಿ ಮಕ್ಕಳು ಎಷ್ಟು ವಯಸ್ಸಿನವರು? ಒಬ್ಬ 80 ವರ್ಷನವ, ಒಬ್ಬ 76 ವರ್ಷದವ, ಒಬ್ಬ 72 ವರ್ಷದವ. 3 ಮಂದಿ ವಯಸ್ಸಾಗ್ಯದ, ಶರೀರ ಬಾಗ್ಯದ, ದೇಹದಾಗಿನ ತೊಗಲು ಹಣ್ಣಾಗ್ಯದ. ಇಕಿಯದಾಳ ತಾರುಣ್ಯದ ಹೆಣ್ಮಗಳು. ಅವ್ರ ಮನೆಗೆ ಬಂದವನ ಯಾಕ ಏನು ಕೇಳಬೇಡ್ರಿಪ್ಪ, ಕೈ ಮುಗಿತೀನಿ, ನಿಮ್ಮ ಅಡಿಗೆ ಮನೆಯಲ್ಲಿ ಐತಂದ. ಅಡಿಗೆ ಮನೆಗೆ ಕರ್ಕೊಂಡು ಹೋದ್ರು. ಬಾಲ್ಲೀಲಾ ಮಹಂತ ಶಿವಗಳು ಹೇಳ್ದಂಗ ಆ ಒಲಿಯಿಂದ 5 ಗೇಣು ಅಳತಿ ಮಾಡದ. ಒಂದು ಟಿಕಾವ್ ತರಿಸಿ ಗುರುಗಳು ಹೇಳ್ದಂಗ ಬಂಡಿ ತೆಗೆದು ಹಡ್ಡಿದ್ರ 2 ಫೂಟಿಗೆ 3 ಹಂಡೆ ಬಂದು. ಆ 3 ಹಂಡೆ ಈಕಿನ ಕೈಯಾಗ ಕೊಟ್ಟು, ಆ ವಯಸ್ಸಿನ ಮಕ್ಕಳ ಕೈಯಾಗ ಕೊಟ್ಟು, ನಾ ಮಾಡಿದ್ದು ತಪ್ಪಾಗ್ಯದಪ್ಪ, ನನ್ನ ಕ್ಷಮಸ್ರಿ, ನನ್ನ ಕ್ಷಮಾ ಮಾಡ್ರಿ ಅಂತ ಮಕ್ಕಳ ಬಲ್ಲಿಕ್ಕಿ ಕ್ಷಮಾ ಕೇಳಿ ಹೊಳ್ಳಿ ಮುಳುಗುಂದ ಮಟ್ಟಕ್ಕೆ ಕರ್ಕೊಂಡು ಬಂದ್ರ. ಗುರುಗಳು ಹೇಳಿದ್ರು, ವರ್ಷದಾಗ ಈಕಿಗೆ ಅವಳಿ ಜವಳಿ ಮಕ್ಕಳಾಗ್ತಾವ ಗೌಡ, ಹೋಗು ಅಂತಂದ್ರ ಆ ಗುರುವಿನ ಮಾತಿನಂಗ ವರ್ಷದೊಳಗೆ ಅವಳಿ ಜವಳಿ ಮಕ್ಕಳನ್ನೇ ಈ ಭೂಮಿಗೆ ಹಡದಾಳ ಆ ತಾಯಿ. ಎಂಥದ್ದು ಗುರುವಿನ ಸತ್ಯ. ಶಿವನ ಕಡೆ ನೀಗಲಾರ್ದಂಥದ್ದು, ದೇವರಿಗೆ ನೀಗಲಾರ್ದಂಥದ್ದು ಗುರು ಮಾಡ್ತಾನ. ಗುರುವಿನ ಕೈಯಾಗ ಆಗತೈತಿ ಅಂತಂದ್ರ ಈ ಜಗತ್ತಿನ ಇತಿಹಾಸದೊಳಗ ದೇವರಿಗಿಂತಲೂ ಸಹಿತ ಗುರು ದೊಡ್ಡವ ಅನ್ನುವಂಥ ಸತ್ಯ ನಮ್ಗಳಿಗೆ ಗುರುತಾಗಬೇಕು. ಈ ಜಗತ್ತಿನೊಳಗ ಗುರು ಅಂತಕ್ಕಂಥವ ಎಂತಾವ ಅಂತ ಕೇಳಿದ್ರ ಅವನ ಲೀಲೆಯನ್ನ ಬರೇ ಪದಗಳಿಂದ ವರ್ಣನ ಮಾಡಕ್ಕಾಗೋದಿಲ್ಲ. ಅವನ ಲೀಲೆ ಎಷ್ಟು ಹೇಳಿದರೂ ಸಹಿತ ಕಡಿಮೆ. ನಿಮಗೆ ನೆನಪಿರಲಿ, ಮುಗುಳುಕೋಟದ ಯಲ್ಲಾಲಿಂಗ ಮಹಾರಾಜರಂತ ಈ ನಾಡಿನೊಳಗೆ ಏನಾಗಿ ಹೋದ್ರಲ್ಲ, ಅವರು ಜೀವನದೊಳಗ ಹೆಂಡತಿ ಬಿಟ್ಟು ಹೋಗ್ತಾಳ. ಅವರನ್ನ ಹೆಂಡತಿ ಬಿಟ್ಟ ಬಳಿಕ ಈ ಊರು ಬೇಡ, ನಾನು ಎಲ್ಲಾದ್ರೂ ಗುರುವಿನ ಬಳಿ ಹೋಗಬೇಕು ಅಂತ ತಿಳ್ಕೊಂಡು ಆ ಹೆಂಡತಿಯ ಸಮಾಧಿ ಮೇಲೆ ಉಟ್ಟು ಬಟ್ಟಿಯನ್ನ ಕಳೆದು ಹೋಗುವಂತ ಕಾಲಕ್ಕ ಲಚ್ಚಾಣದ ಕಮರಿ ಮಠ, ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಮಠ ಕೈ ಮಾಡಿ ಕರೀತು ಮುಗುಳುಕೋಟದ ಯಲ್ಲಾಲಿಂಗ ಮಹಾರಾಜನನ್ನ. ಆ ಮಠಕ್ಕೆ ಬಂದ್ರು. ಮಠದೊಳಗೆ ಬರುವುದಕ್ಕನ್ನ ಬಹಳ ಜನ ಶಿಷ್ಯರಿದ್ರು. ಮುಗುಳುಕೋಟದ ಯಲ್ಲಾಲಿಂಗ ಮಹಾರಾಜರು ಇವತ್ತೇನು ನಾಡಿನೊಳಗೆ ಎಲ್ಲರಿಗೂ ಕೂಡ ಪರಿಚಯ ಆಗ್ಯಾರ. 365 ಮಠಗಳನ್ನು ಕಟ್ಟ್ಯಾರ. ಎಲ್ಲ ಮಠದಾಗ ದಾಸೋಹ ಇಟ್ಟಾರಲ್ಲ, ಅವರ ಜೀವನದ ಒಂದು ಭಾಗವನ್ನು ನಿಮಗೆ ಹೇಳ್ತೀನಿ ನಾನು. ಹೆಂಡತಿ ತೀರಿದ ಬಳಿಕ ಲಚ್ಚಾಣದ ಮಠಕ್ಕೆ ಬಂದರು. ಸಿದ್ಧಲಿಂಗ ಮಹಾಸ್ವಾಮಿಗಳು, ಸಿದ್ಧಲಿಂಗ ಮಹಾರಾಜರ ದರ್ಶನ ಆಯಿತು. ಯಪ್ಪ, ನನ್ನನ್ನು ಹರಸು, ನನ್ನನ್ನು ಉದ್ಧಾರ ಮಾಡು, ನನ್ನ ಜೀವನದಾಗ ಇಂಥವೆಲ್ಲ ಕಹಿ ಘಟನೆಗಳಾದವು, ನನ್ನನ್ನು ಉದ್ಧಾರ ಮಾಡು ತಂದಾಗ ಆಯ್ತು ಇದ್ದು ಬಿಡು. ಮಠದೊಳಗಿದ್ರು. ಇದ್ದ ಬಳಿಕ ಬಹಳ ಜನ ಶಿಷ್ಯರಿದ್ರು. ಒಂದು ದಿವಸ ಸಿದ್ಧಲಿಂಗ ಮಹಾರಾಜರು ಏನಂದ್ರು, ತಮಗೆ ಬೇಕಾದಂಥ ಮನುಷ್ಯಾಗ ಇಲ್ಲಿ ನನ್ನ ಶಿಷ್ಯರಂತ ಏನದಾರಲ್ಲಪ್ಪ, ಇವ್ರಾಗ ಯಾರು ಗಟ್ಟಿ ಅದಾರ ಅನ್ನೋದು ನಾಳೆ ಗೊತ್ತಾಗುತ್ತ ಅಂದ್ರು. ಜೊಟ್ಟಿ ಹಾರಿ ಹೋಗ್ತಾವ, ಗಟ್ಟಿ ಯಾವ್ದಿರ್ತದ ಅದು ಮಠ ಕೊಳಿತೈತಪ್ಪ ಅಂದ್ರು. ಯಪ್ಪ, ನಿನಗೇನು ಮಾತಾಡೋದು, ತ್ರಿಕಾಲ ಜ್ಞಾನಿ ನೀನು, ನಿನ್ನ ಇಚ್ಛಾಯಪ್ಪ ಅಂದವ. ಮರುದಿವ್ಸ ಸಂಜೆ ಮುಂದೆ ಏನಂದ್ರು, ನೋಡ್ತಮ್ಮ, ಯಾರು ನನಗೆ ನಿಜವಾದ ಶಿಷ್ಯರಾಗತ್ತೀರಿ, ಯಾರು ನನ್ನ ನಿಜವಾದ ಶಿಷ್ಯರಾಗಬೇಕಲ್ಲ, ನಿಮಗೊಂದು ಸವಾಲು ಐತ್ ನಂದು. ಏನು?
3 ದಿವಸ ಮಠದ ಮುಂದೆ ಕುಣಿ ತೆಗಿಸ್ತೀನಿ. ಆ ಕುಣಿಯಾಗ ಎಷ್ಟು ಮಂದಿ ಶಿಷ್ಯರ ತದೀರಿ ಎಲ್ಲರೂ ಕುಂದ್ರಬೇಕಪ್ಪ. 3 ದಿವಸ ಆದ್ಮ್ಯಾಗ ನಿಮ್ಮನ್ನು ತೆಗಿತೀನಿ. ಅಲ್ಲಿ ತನಕ ಯಾರು ಜೀವಂತ ಎದ್ದು ಬರ್ತೀರಿ ಅವ್ರು ಶಿಷ್ಯರು ಅಂತ ಒಪ್ಕೊಂತೀನಿ ಅಂದ್ರು. ಎಲ್ಲರಿಗೀ ಉರಿಚಳಿನೇ ಹತ್ತು. ನಮಗ ಸಮಾಧಿ ಮ್ಯಾಗ ಕುಂದ್ರದ್ ಬ್ಯಾಡ್ರಿ, ಸುಮ್ಮ ಹೇಳಾಕತ್ತೀನಿ ನಿಮಗೆ ನಾನು. ಅಜ್ಜಾರ್ ಪಟಕ್ಕನೆ ನಿಮಗೆ ಇವತ್ತು ಎಷ್ಟು ಮಂದಿ ಬಂದಿರಲಿವ ಎಲ್ಲರದು ಒಂದೇ ತಿಂಗಳ ಗೃಹಲಕ್ಷ್ಮಿ ರೊಕ್ಕ ನಮ್ಮ ಮಠಕ್ಕೆ ಕೊಟ್ಟು ಬಿಡ್ರಿ ಅಂದ್ರೆ ನಾಳೆಗೆ ನೀವು ಒಬ್ಬರೇ ಬಂದಿರಿ. ಅಮ್ಮ ಕೈ ಎತ್ತಾಳ. ಯವ್ವ ನಿನಗೊಂದು ಮಾತೇವ, ನಿನ್ನ ತಿಂಗಳ ರೊಕ್ಕ ಗೃಹಲಕ್ಷ್ಮಿ ರೊಕ್ಕ ಅಜ್ಜರಿಗೆ 2,000 ಕೊಡು, ನಮ್ಗಿಟ್ಟು 3 ಮಂದಿಗೆ ಅದ್ರಾಗ ಒಂದು ತಯಾರಿ ಮಾಡಿ ಆಯವ್ವ. ನೀ ಆಶೀರ್ವಾದ ಮಾಡ್ತೇವೆ ಹ್ಞೂ ಅಂತ ಗೊತ್ತಾಗವಲ್ದಾಯಿ ನನಗೆ ಒಟ್ಟು ಹಿಂಗೆ ಕೈ ಎತ್ತಾಳೆ. ಹಿಂಗೆ ನಿಮಗೊಂದು ಮಾತು ಹೇಳ್ತೀನಿ ನಾನು, ಯಾವ್ದು ಗಟ್ಟಿ ಐತದ ಗೊತ್ತಾಗತ್ತದ, ಯಾವ್ದು ಜೊಳ್ಳ ಜೊಟ್ಟಿರ್ತೈತದ ಹಾರಿ ಹೋಗ್ತೈತಿ. ನಾಳೆ ಕುಣಿ ತೆಗಿಸ್ತೀನಿ, ಕುಣಿಯಾಗ ಕುಂದಿರ್ಬೇಕಂದ್ರೆ ರಾತ್ರಿ ಎಲ್ಲರೂ ಹೋಗಿಬಿಟ್ರು, ಯಾರೂ ಇರಲಿಲ್ಲ, ಎಲ್ಲರೂ ಹೋಗಿಬಿಟ್ರು. ಮುಗುಳು ಕೋಡಿ ಯಲ್ಲಪ್ಪ ಇನ್ನೂ ಮಹಾರಾಜ ಆಗಿದ್ದಿಲ್ಲ, ಬರೇ ಯಲ್ಲಪ್ಪ. ಎಷ್ಟು ಗಟ್ಟುಳ ಮನುಷ್ಯ ಅಂದ್ರ ಕುಸ್ತಿ ಆಡಿದಂಥ ದೇಹ ಅದು, ಕುಸ್ತಿ ಆಡಿದಂಥದ್ದು, ಭಾರ ಎತ್ತಿದಂಥದ್ದು ಎಂಥ ದೇಹ ಅಂತಂದ್ರ ಆತಂದ ಯಪ್ಪ ಜೀವನದಾಗ ಎಂತಿಂತವ ನೋಡಿಬಿಟ್ಟಿನಿ, ಈ ಜೀವ ಇದ್ರು ನಿಂದ ಸತ್ರು ನಿಂದ ನೀ ಎಲ್ಲರ ಕುಂದ್ರಸ್ ನನ್ನ ಅಂತ ತಿಳ್ಕೊಂಡು ಒಬ್ಬನೇ ಉಳ್ದ ಗಟ್ಟಿಯಾಗಿ. ಮರುದಿವ್ಸ ಮುಂಜಾನೆ ಸಿದ್ಧಲಿಂಗ ಮಹಾರಾಜರು ಬಂದರು. ಎಲ್ಲದಾರೋ ಇವರು? ಯಪ್ಪ ರಾತ್ರಿನೇ ಓಡಿ ಹೋಗ್ಯಾರ್ರಿ. ಉಳ್ದವ್ಯಾರು? ಯಲ್ಲಪ್ಪ ಒಬ್ನ. ಯಲ್ಲಪ್ಪ ನೀ ಯಾರ ಕುಂದಿರ್ತೇ ಹಂಗೋ? ಯಪ್ಪ ಇಲ್ಲಿದ್ರು ಕಾಯವ್ ನೀನ, ಕುಣಿಯಾಗ ಕುಂತ್ರು ಕಾಯವ್ ನೀನ. ನೀ ಹೇಳಿದ ಮಾತಲ್ಲಿಯಪ್ಪ ನಾ ಕುಂದ್ರಾಗ ಗಟ್ಟಿದ್ದೀನಿ ಅಂತಂದ್ರ ಮಠದ ಮುಂದೆ ಕುಣಿ ತೆಗಿಸಿದ್ರು. ಇಡೀ ಊರು ಮಂದಿ ಅಂದ್ರು, ಯಪ್ಪ ಇದ್ದ ಒಬ್ಬ ಮದಾನ, ಬಂಗಾರದಂಥ ಹುಡುಗೈತಿ, ಬಿಟ್ಟು ಬಿಡುವ ಯಪ್ಪ ಅಂದ್ರೆ ಏಹೇ ಅಂದ್ರು ಅವ್ರು. ಸ್ವಾಮಿಗಳು ಗುರುಗಳು ಹಠವಾದಿ ಬಾಳಿರ್ತಾರ. ಏಹೇ ಅಂದ್ರು. ಆ ಕುಣಿ ತೆಗಿಸಿದ್ರು. ಕುಣಿಯಾಗ ತಗೊಂಡು ಬಂದು ಯಲ್ಲಪ್ಪ ಮಹಾರಾಜನ ಕುಂದ್ರಿಸಿದ್ರು. 3 ದಿವಸ ಭಜನಾ ನಡೀತು. 3 ದಿವಸ ಹಳ್ಳಿ ಮಂದಿ ಬಂತು. ಏನಾಗ್ಯದ ಏನು ಬಿಟ್ಟದ ತೆಲಿಗೊಬ್ಬೊಬ್ರು ಮಾತಾಡಿದ್ರು. 3 ಹಗಲಿ 3 ರಾತ್ರಿ ಕಳೆದ ಮ್ಯಾಗ ಆ ಕುಣಿ ಹಡ್ಸಿದ್ರು. ಸಿದ್ಧಲಿಂಗ ಮಹಾರಾಜರ ಮ್ಯಾಲ ಕುಂತಾರ. ಹಡ್ರೋ ತಮ್ಮ ಅಂದ್ರು, ಕುಣಿ ಹಡ್ಡಿದ್ರು. ಆ ಕುಣಿ ಹಡ್ಡು ಮುಂದಾಗ ಎಲ್ಲ ಮ್ಯಾಲಿರುವಂತ ಮಣ್ಣು ತೆಗೆದ ಮ್ಯಾಗ ಹಿಂಗ ಮಹಾರಾಜರನ್ನ ಯಲ್ಲಪ್ಪ ಮಹಾರಾಜರನ್ನ ಮ್ಯಾಲ ಎತ್ತಿದ್ರ ಏನಂತಿದ್ರು ಅಂತಂದ್ರ ಕಣ್ಣು ಮುಚ್ಚಿ ಸಿದ್ಧಲಿಂಗ ಸಿದ್ಧಲಿಂಗ ಸಿದ್ಧಲಿಂಗನೇ ಅಂತಿದ್ರಂತ. ಯಾವಾಗ ಜೀವಂತ ಎದ್ದು ಬಂದ್ರು ಆವತ್ತು ಜನಕ್ಕೆ ಸತ್ಯ ಗೊತ್ತಾಯ್ತು, ಸಿದ್ದಪ್ಪ ಮಹಾರಾಜ ಸಾಮಾನ್ಯದವಲ್ಲ, ಅವನು ಶಿಷ್ಯ ಇವ ಏನು ಕುಂತಾರ ಇವನು ಸಾಮಾನ್ಯದವಲ್ಲ ಅಂತ ಗೊತ್ತಾಯ್ತು. ನಿಮಗೆ ಹೇಳ್ತೀನಿ, ಕೂಡಿದ ಮಂದ್ಯಾಗ ಕುಂತ ದೈವದಾಗ ಸಿದ್ದಪ್ಪ ಮಹಾರಾಜ ಕೇಳಿದ್ರು, ಎಲ್ಲ ನಿನಗೇನು ತ್ರಾಸ ಆಗ್ಲಿಲ್ಲನೋ? ಎಲ್ಲಪ್ಪ ನಿನಗೇನು ತ್ರಾಸ ಆಗ್ಲಿಲ್ಲನೋ, ಸಂಕಟ ಆಗ್ಲಿಲ್ಲನೋ ಅಂತಂದ್ರೆ ಎಂತ ಮಾತು ಹೇಳ್ತಾನೆ ಯಲ್ಲಪ್ಪ ಮಹಾರಾಜ. ಯಪ್ಪ ನಿನ್ನಂತ ತಾಯಿ ಅಂತ ಗುರು ಇರು ಮುಂದಾಗ ನನಗೇನು ತ್ರಾಸ ಆಗ್ಲಿಲ್ಲಪ್ಪ. ಮೆತ್ತಗ ಜೀವನ ಹೆಂಗಾಯ್ತು ಅಂದ್ರೆ ಆಯಾಸ ಆಗ್ಲಿಲ್ಲ, ತ್ರಾಸ ಆಗ್ಲಿಲ್ಲ, ಎಲ್ಲ ನಿನ್ನ ಅಂತಃಕರಣೆಯಪ್ಪ, ನಿನ್ನ ತೊಡಿ ಮ್ಯಾಗ ಕುಂತಂಗಾಗಿತ್ತಪ್ಪ ನನಗ ಅಂತ ತಿಳ್ಕೊಂಡು ಹೇಳಿದ್ನಂತ. ಎಂತ ಗುರುವಿನ ಆಶೀರ್ವಾದ ಆಯ್ತು ಅಂದ್ರ ಇನ್ನು ಮುಂದ ಈ ಜಗತ್ತಿನೊಳಗ ಸೂರ್ಯ ಚಂದ್ರಾದಿಗಳು ಇರೋ ತನಕ ನಿನ್ನ ಹೆಸರಿರ್ಲಿ ಅಂತ ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದ ಮಾಡಿದ್ರು. ಇವತ್ತಿಗೂ ಜಗತ್ತಿನೊಳಗ ಈ ಕನ್ನಡ ನಾಡಿನೊಳಗ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು 3-4 ರಾಜ್ಯದೊಳಗ 365 ಮಠ ನಿರ್ಮಾಣ ಮಾಡಿದ್ರು. ಇವತ್ತಿಗೂ ದಾಸೋಹ ನಡೀತದೆ, ಇವತ್ತಿಗೂ ಜ್ಞಾನ ದಾಸೋಹ ನಡೀತದೆ. ಇವತ್ತು ಮುಗುಳುಕೋಡು ಮಠ ಭವ್ಯ ಪರಂಪರೆ ಅನ್ನುವಂಥದ್ದನ್ನ ಈ ಜಗತ್ತಿಗೆ ಸಾರಿದಂಥದ್ದು ಶಕ್ತಿ ಎನ್ನುವಂತಂದ್ರ ಗುರುವಿನ ಶಕ್ತಿ. ಅವತ್ತು ಯಲ್ಲಪ್ಪ ಮಹಾರಾಜರು ಬಿಟ್ಟು ಓಡಿ ಹೋಗಿದ್ರ ಏನಾಗ್ತಿತ್ತು? ಮಠಗಳು ಎಲ್ಲಿ ನಿರ್ಮಾಣ ಆಗ್ತಿದ್ದು? ಏನೂ ಆಗ್ತಿದ್ದಿಲ್ಲ.
ಈ ಜಗತ್ತಿನೊಳಗ ನಾವೆಲ್ಲ ಯಾರಿಗೆ ಧನ್ಯವಾದ ಹೇಳಬೇಕು, ನಾವೆಲ್ಲ ಯಾರಿಗೆ ಕೃತಜ್ಞರಾಗಿರಬೇಕು ಅಂತಂದ್ರೆ, ನಾನು ಪ್ರತಿ ಸಲ ಪ್ರವಚನ ಪ್ರಾರಂಭ ಮಾಡುವಾಗ ಹಾನಗಲ್ಲದ ಗುರುಕುಮಾರ ಮಹಾಶಿವಯೋಗಿಗಳನ್ನು ಏನು ಸ್ಮರಣ ಮಾಡ್ತೀನಿ. ಇವತ್ತ ಸ್ವಾಮಿಗಳಾದಂಥವ್ರು, ಕಲಾವಿದರಾದಂಥವ್ರು ನೆನೆಸೋದು ಒಂದು ಧರ್ಮ ಆದ್ರ ಇಡೀ ಸಮಾಜವೇ ಅವರನ್ನ ಮನೆಯೊಳಗೆ ಇವತ್ತು ಫೋಟೋ ಹಾಕೋಬೇಕು. ಯಾಕಂತ ಕೇಳಿದ್ರ, ಈ ಜಗತ್ತಿನೊಳಗೆ ಪೈಪಿನ ಫ್ಯಾಕ್ಟ್ರಿ ಮಾಡಿದ್ರು, ಸಕ್ರಿ ಫ್ಯಾಕ್ಟ್ರಿ ಮಾಡಿದ್ರು, ಕುಮಾರ ಮಹಾಶಿವಗಳು ಏನು ಮಾಡಿದ್ರು ಅಂತಂದ್ರೆ ಸ್ವಾಮಿಗಳು ಫ್ಯಾಕ್ಟ್ರಿಯನ್ನು ಹುಟ್ಟು ಹಾಕಿದ್ರು, ಶಿವಯೋಗ ಮಂದಿರ ಅಂತಕ್ಕಂಥದ್ದನ್ನ. ಅವತ್ತ ಅವರು ನಿರ್ಮಾಣ ಮಾಡದೇ ಇದ್ರ ಇವತ್ತು ಎಷ್ಟು ಜನ ಸ್ವಾಮಿಗಳು ಈ ಭೂಮಿ ಮ್ಯಾಗ ನಾವು ಯಾರು ಇರ್ತಿದ್ವಿ? ಇಂಥ ಕಲಾವಿದರು ಇರ್ತಿದ್ದಿಲ್ಲ, ನನ್ನಂಥವು ಹೇಳಮ್ ಇರ್ತಿದ್ದಿಲ್ಲ. ಎಂಥ ಕಲ್ಪನಾ ಪರಮ ಪೂಜ್ಯರದು ಅಂತಂದ್ರ ಈ ಸಮಾಜವನ್ನು ತಿದ್ದಾಕ ಇಂಥ ಸ್ವಾಮಿಗಳೇ ಬೇಕು ಅನ್ನುವಂಥ ದೃಢ ಸಂಕಲ್ಪದೊಂದಿಗೆ ಆವತ್ತು ಶಿವಯೋಗ ಮಂದಿರ ನಿರ್ಮಾಣ ಮಾಡಿದ್ರು. ಇವತ್ತ ಈ ಊರೊಳಗ, ಇಡೀ ಜಗತ್ತಿನೊಳಗ, ಎಲ್ಲ ಮಠದೊಳಗನು ಕಾವಿ ರಾರಾಜಿಸ್ತೈತಿ. ಒಂದಿಟ್ಟು ಕಾವಿಗೆ ಇವತ್ತು ನಾವೆಲ್ಲರೂ ಕೂಡ ಭಾಗತೀವಿ ಅಂತಂದ್ರ ಅದರ ಶಕ್ತಿ ಯಾವುದು ಅಂತಂದ್ರೆ ಹಾನಗಲ್ಲದ ಕುಮಾರ ಮಹಾಶಿವಗಳು ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಅಂತಿಂಥವರೆಲ್ಲ ಈ ನಾಡಿನೊಳಗೆ ಆಗಿ ಹೋಗ್ಯಾರ. ಅವರ ತದ್ರೂಪರಾಗಿರ್ತಕ್ಕಂಥ ಆ ಶಿವಯೋಗ ಮಂದಿರದೊಳಗೆ ಜನ್ಮವ ತೊರೆದು ಹರಜನ್ಮವ ಮಾಡಿದ ಗುರುವೇ. ನೋಡ್ರಿ ಎಂಥದ್ದು ಶಬ್ದಗಳನ್ನ ಅರ್ಥ ಮಾಡ್ಕೊಳ್ರಿ. ಮನುಷ್ಯನ ನರಜನ್ಮವನ್ನ ತೊರೆದು ಹರಜನ್ಮವ ಮಾಡಿದ ಗುರುವೇ. ಗುರುವಿನ ಬಳಿ ಎಂಥ ಶಕ್ತಿ ಐತಿ. ಮನುಷ್ಯನನ್ನ ಮಹಾದೇವನನ್ನಾಗಿ ಮಾಡುವಂಥ ಶಕ್ತಿ ಗುರುವಿನ ಬಲ್ಲೈತಿ. ನರನನ್ನ ಹರನನ್ನಾಗಿ ಮಾಡುವಂಥ ಶಕ್ತಿ ಗುರುವಿನ ಬಲ್ಲೈತಿ. ಮುಂದೆ ಬರೀತಾರವರು, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊರೆದು ಭಕ್ತೆ ಎಂದೆನಿಸಿದ ಗುರುವೇ. ನೋಡ್ರಿ, ಇವೆಲ್ಲ ಯಾರ ಕಡೆಯಿಂದ ಸಾಧ್ಯ? ಗುರುವಿನ ಕಡೆಯಿಂದ ಮಾತ್ರ ಸಾಧ್ಯ. ಈ ಜಗತ್ತಿನೊಳಗ ಮನುಷ್ಯ ಜನ್ಮಕ್ಕೆ ಬಂದೀವಿ ಎಂದ ಬಳಿಕ ಗುರುವಿನ ಪಾದಕ್ಕೆ ಶರಣಾಗತರಾಗಬೇಕು. ಆದ್ರೆ ನಾವು ಹಂಗೆ ಮಾಡಂಗಿಲ್ಲ. ನಮಗೆ ಚಲೋದು ಉಣ್ತೀವಿ, ದೇವರಿಗೆ ಗುರುಗಳಿಗೆ ಅಂದ್ರೆ ಎಂಥದ್ದು ಕೊಡ್ತೀವಿ? ಎಂಥದ್ದು ಕೊಡ್ತೀವ್ರಿ? ನಿಮಗೇನಾರ ಯಾರು ನಿಮ್ಮ ಮನ್ಯಾಗ ಒಂದು ಕರ್ಮ ಬಂತಂತ ತಿಳ್ಕೊರಿ. ನಿಮ್ಮ ಮನ್ಯಾಗ ಒಂದು ಕೂಸು ಹುಟ್ಟಿತು, ಕೂಸಿಗೆ ಒಂದು ಏನೋ ಕರ್ಮ ಬಂತು, ಯಾರ ಜ್ಯೋತಿಷ್ಗಾರ ಹೇಳಿದ್ರು ನಿಮಗೆ, ಏ ಅಜ್ಜಾರ ಮಠಕ್ಕೆ, ಪಟ್ಟದ ದೇವ್ರ ಮಠಕ್ಕೆ ಒಂದು ಆಕಳ ಕೊಡ್ರಿ ಅಂದ್ರೆ ಆಕಳ ಎಂಥದ್ದು ಕೊಡ್ತೀರಿ ನೀವು? ಹಿಂಡು ಆಕಳ ತಂದು ಕೊಡ್ತೀರ? ಎಂಥ ಆಕಳ ಕೊಡ್ತೀರಿ? ಅದು ಈಗ ಸಾಯ್ತದೋ ಆಗ ಸಾಯ್ತದೋ ಅಂತ ಹುಡುಕ್ಯಾಡಿ ಅಂಥ ಆಕಳ ತಂದು ಯಪ್ಪ ಇದನ್ನ ಉಡಿಯೋದಾಗ ಹಾಕೋದು. ಏನು ಮಾಡ್ಬೇಕು ಸ್ವಾಮಿಗಳು ಅದನ್ನು? ಚಲೋದು ಕೊಡಂಗಿಲ್ಲ ನಾವು. ಕೆಟ್ಟ ಮೇಲೆ ಗುರು ನೆನಪಿಗೆ ಬರ್ತಾನೆ ವಿನಃ ಕೆಟ್ಟ ಮೇಲೆ ನನಗ ದೇವ್ರ ನೆನಪಿಗೆ ಬರ್ತಾರ. ಚಲೋ ಇದ್ದಾಗ ಯಾರಿಗೂ ನೆನಪಿಗೆ ಬರಂಗಿಲ್ಲ. ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು. ನಮ್ಮೂರಾಗ ಆಗಿರ್ತಕ್ಕಂಥ ಒಂದು ಘಟನಾ, ನಮ್ಮೂರಾಗ ಹೋಗ್ಬೇಕು ಹೇಳಿರಲ್ಲ, ನಿಮಗೆ ಕೇಳ್ತೀನಿ, ಯಾರನ್ನಾರ ನಿಮ್ಮ ಮನೆಯಾಗಿನ ಒಂದು ಹುಡುಗನ ಸ್ವಾಮಿ ಮಾಡಕ್ಕೆ ನೀವು ರೆಡಿ ಅದಿರೇನು? ಹೂವ ನಾವು ಯಾಕೆ ಮಾಡಮ್ಮಿ ಅಪ್ಪ ಅಂತಾರ. ಸ್ವಾಮಿಗಳನ್ನ ಮಾಡಾಕ ಯಾರೂ ಬರಂಗಿಲ್ಲ. ಅದೇ ಡಾಕ್ಟ್ರು, ಇಂಜಿನಿಯರ್ಗಳನ್ನ, ಚಲೋ ಚಲೋ ಆಫೀಸರ್ಗಳನ್ನ ಮಾಡಾಕ ಮುಂದೆ ಬರುವಂಥ ಸಮಾಜ ಮಠಕ್ಕೆ ಸ್ವಾಮಿಗಳನ್ನು ಮಾಡಬೇಕಾದ್ರೆ ಹಿಂದೆ ಸರಿತದೆ. ಮಠಕ್ಕೆ ಸ್ವಾಮಿಗಳನ್ನು ಮಾಡಬೇಕಾದ್ರೆ ಹಿಂದೆ ಸರಿತದೆ. ಸ್ವಾಮಿ ಅನ್ನುವಂಥ ಜೀವನ ಏನೈತಲ್ಲ, ಇಲ್ಲಿ ಕರ್ನಾಟಕದೊಳಗ ಅಯ್ಯಪ್ಪ ಸ್ವಾಮಿಗಳು ಅಂತ ಆಗ್ತಾರ. 48 ದಿನ ವೃಥ ಮಾಡ್ತಾರ. ಅವರು 48 ದಿನ ವೃಥ ಮಾಡ್ತಾರ. ತಣ್ಣೀರು ಜಳಕ, ಯಾವ ಹೆಣ್ಣು ಮಕ್ಕಳ ಸಂಪರ್ಕ ಇಲ್ಲ, ಯಾವ ಹೆಣ್ಣು ಮಕ್ಕಳು ಮಾಡಿದಂಥ ಅಡಿಗೆ ಉಣ್ಣಂಗಿಲ್ಲ. ತಾವಾಗ್ಲಿ ತಮ್ಮ ಕೈಯಾರೆ ಮಾಡ್ಕೊಂಡು ತಾವೇ ಅಡಿಗೆ ಊಟ ಮಾಡ್ತಾರ. ಹಸಿ ಬಟ್ಟೆಯನ್ನ ಮೈ ಮೇಲೆ ಹೊದ್ಕೊಂತಾರ. ಮಾತಿಗೊಮ್ಮೆಮ್ಮೆ ಸ್ವಾಮಿ ಶರಣಮ್ಮ ಅಯ್ಯಪ್ಪ ಅಂತ ತಿಳ್ಕೊಂಡು ಅಯ್ಯಪ್ಪನ ಸ್ಮರಣ ಮಾಡ್ಕೊಂತ 48 ದಿನ ವೃಥ ಮಾಡ್ತಾರ. ಎಷ್ಟು ದಿನ? 48 ದಿನ. 48 ದಿನ ಅವರು ಕಠಿಣ ವೃಥ ಮಾಡ್ತಾರ. ಇವರು ಇಡೀ ಜೀವನ ಪರ್ಯಂತ ಸ್ವಾಮಿ ಆಗಿರ್ಬೇಕಂದ್ರೆ ಇವ್ರೆಂತ ವೃಥ ಮಾಡಬಾರ್ದು ಅನ್ನುವಂಥ ವಿಚಾರನೂ ನಮ್ಮ ತಲೆಯಾಗ ಬರಬೇಕು. ಸ್ವಾಮಿಗಳ ಬದುಕ ಇಷ್ಟು ಮಂದಿ ಕುಂತಿರಲಿ ಅವ, ಒಂದು ದಿವಸರ ನಿಮ್ಮ ಅಜ್ಜಾರಿಗೆ ಸುಮ್ಮ ಕೇಳಿರೇನು, ಉಂಡಿರೇನ್ರಿ ಬುದ್ಧಿ, ಆರಾಮದಿರೇನ್ರಿ, ಹೆಂಗದಿರಿ ಅಜ್ಜಾರ, ಒಬ್ರರ ಮಾತಾಡ್ಸಿರೇನು? ಅವ್ರಿಗೆ ಬಿಡ್ರಿ, ನೀವು ಊರಿಗೆ ಬಂದು 3 ಮಂದಿ ನಾವು 2 ದಿನ ಆತು, ಒಬ್ರರೇ ನಮಗೆ ಉಂಡಿಯನಪ್ಪ ಪುರಾಣಿಕ ಅದಿಯನು ಸತ್ಯನು ಯಾವ ಊರಿನಿಂದು ಸುಮ್ಮ ಹಿಂಗೆ ಒಬ್ರರೇ ಮಾತಾಡ್ಸೋದು. ಹೆಂಗೆ ಪುರಾಣಕ್ಕೆ ಬರೋದು, ಹೆಂಗೆ ದಾಸೋದ ಗುಣ, ಹೆಂಗೆ ಆಗಬೇಡ, ಹಂಗೆ ಆಗಬಾರ್ದು. ನಿಮಗೊಂದು ತಲೆ ಆಗಿರಲಿ, ಗುರುಗಳು ಸ್ವಾಮಿಗಳನ್ನವರು ನಿಮಗೇನಾಗಬೇಕು ಅಂತಂದ್ರೆ ನಿಮ್ಮದು ಅವರ ಬಾಂಧವ್ಯ ಹೆಂಗಿರಬೇಕು ಅಂದ್ರೆ ತಾಯಿ ಮಕ್ಕಳ ಬಾಂಧವ್ಯ ಆಗಬೇಕು.
ಸುಮ್ಮನೆ ನಾವು ಯಾವಾಗಾರ ಅಜ್ಜಾರ್ ಭೇಟಿ ಆದಾಗ ನಮ್ಮೂರ ಅಜ್ಜಾರ್ ಅನ್ನೋವಂಥ ಮಾತು ಬರಬಾರ್ದು. ನಿಮ್ಮ ತಲೆಯಾಗಿ ಹೆಂಗೆ ಬರಬೇಕು ಅಂತಂದ್ರ ನಿಮಗೊಂದು ಪ್ರತಿಜ್ಞೆ ಮಾಡ್ರಿ. ಒಂದು ಪ್ರತಿಜ್ಞೆ ಮಾಡ್ರಿ. ಏನು ಪ್ರತಿಜ್ಞೆ? ಎಲ್ಲರ ಬೀಗರ ಬಲ್ಲಿ ಬಿಜ್ಜರ ಬಲ್ಲಿ ಊರಿಗೆ ಹೋದಾಗ ನಿಮ್ಮನ್ನು ಮೊದಲು ಕೇಳೋ ಮಾತೇನು? ಎಷ್ಟು ಜನ ಮಕ್ಕಳು ನಿಮಗಂತ ಕೇಳ್ತಾರ. ನೀವೇನಂತೀರಿ? 2 ಇದ್ರೆ 2, 3 ಇದ್ರೆ 3, 4 ಇದ್ರೆ 4. ಇನ್ನು ಮುಂದೆ ಹಿಂಗೆ ಮಾಡ್ರಿ. ಇನ್ನು ಮುಂದ 2 ಇದ್ರೆ 3 ಅಂತ ಹೇಳ್ರಿ, 3 ಇದ್ರೆ 4 ಅಂತ ಹೇಳ್ರಿ, 4 ಇದ್ರೆ 5 ಅಂತ ಹೇಳ್ರಿ. ಎಲ್ಲೈತಿ ಇನ್ನೊಂದು ಮಗ ಅಂದ್ರೆ ಒಂದು ಮಗನ್ನ ಬೇಲೂರು ಮಟ್ಟಕ್ಕೆ ಸ್ವಾಮಿ ಮಾಡಿವಿ, 2 ಮಕ್ಕಳು ಮನಿ ಸಂಸಾರಕ್ಕೆ ಇಟ್ಕೊಂಡಿವಿ ಅನ್ನುವಂಥ ಭಾವನೆ ನಿಮ್ಮೊಳಗೆ ಬರಲಿ. ಇವತ್ತ ಪ್ರಭುಕುಮಾರ ಸ್ವಾಮಿಗಳು ಕೇವಲ ಮುರುಗೇಂದ್ರ ಸ್ವಾಮಿಗಳ ಮಗ ಅಲ್ಲ. ಅವರನ್ನು ಉಡ್ದಾರ ಹರಿದು ಅವರನ್ನು ಸಮಾಜದ ಒಡಲಿಗೆ ಹಾಕ್ಯಾರ. ಅವರನ್ನು ಯಾರು ಎತ್ಕೊಳ್ಬೇಕು? ಹರ ಇಲ್ಲ, ಶಿವ ಇಲ್ಲ. ಯಾರು ಎತ್ಕೋಬೇಕು? ನೀವು ಎತ್ಕೊಳ್ಬೇಕು. ನಿಮಗೆ ಕೇಳುವಂತ ಕಳಕಳಿ ಇಷ್ಟ ನಂದು. ಪರಮ ಪೂಜ್ಯರ ಸಣ್ಣ ವಯಸ್ಸು 23 ವರ್ಷದೊಳಗ ಎಂಥ ಸಾಧನೆ ಮಾಡ್ಯಾರ ಅಂತಂದ್ರ ನಾಡಿನ ಮೂಲೆ ಮೂಲೆಯೊಳಗ ಪ್ರವಚನ ಮಾಡ್ಯಾರ. ಇವತ್ತ ಇಡೀ ಬೇಲೂರ ಕೋಲಾರ ಅನ್ನುವಂಥ 2 ಊರನ್ನ ಉತ್ತುಂಗದ ತುದಿಗೆ ಒಯ್ದು ನಿಂದಿಸಿರ್ತಕ್ಕಂಥ ಪರಮ ಪೂಜ್ಯರು. ಅಂಥವ್ರಿಗೆ ನೀವು ಮಾಡಬೇಕಾದಂಥ ಭಕ್ತಿ ಏನು ಅಂತಂದ್ರ ನಮ್ಮಜ್ಜ ನಮ್ಮ ಗುರುಗಳು ಮಾಡುವಂಥ ಕಾರ್ಯಕ್ರಮದೊಳಗ ಇದು ಅವ ಯಾರಿವರ ಕಾರ್ಯಕ್ರಮ ಅಲ್ಲ, ಇದು ನಮ್ಮ ಕಾರ್ಯಕ್ರಮ, ನಮಗಳ ಕಾರ್ಯಕ್ರಮ, ನಮ್ಮ ಊರಿನ ಕಾರ್ಯಕ್ರಮ ಅಂತ ಬರೇ ಬಂದು ನಿಂತು ಬಿಟ್ರೆ ಸಾಕು. ಈ ಕಾರ್ಯಕ್ರಮದ ದಿಕ್ಕೇ ಬದಲಾಗಿ ಹೋಗಿಬಿಡ್ತದ. ಇಂಥ